ನಮ್ಮ ತೋಟಕ್ಕೆ ಬರ್ತಾರೆ 500 kg ಬೇಕು ಅಂತ ಹೇಳಿದ್ರು. ಕಾಯಿ ಚೆನ್ನಾಗಿದೆ ಅಂದ್ಬಿಟ್ಟು 1 ಟನ್ ತಗೊಂಡೋಗ್ತಾವ್ರೆ. ಈ ರಿಲಿಯನ್ಸ್ ಅಲ್ಲಿ ಕಂಪ್ನಿಗಳಿದೆಯಲ್ಲ ಅದಕ್ಕಿಂತ 2 ರೂಪಾಯಿ ಕಡಿಮೆ ಕೊಡ್ತೀವಿ ಅಂದರು. ಕ್ವಾಲಿಟಿ ಐತೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತಂದಿದ್ದಕ್ಕೆ 1 ರೂಪಾಯಿ ಕಡಿಮೆ ಹಾಕೊಳ್ಳಿ ಸರ್, ಕ್ವಾಲಿಟಿ ಕೊಡ್ರಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟ್ ಚಾರ್ಜು, ಈ ಪ್ಯಾಕಿಂಗು ಒಂದು ಸ್ವಲ್ಪ ನಮಗೂ ಖರ್ಚು ಬರುತ್ತೆ ಅಂತಂದ್ರೆ ಮಾರ್ಕೆಟ್ ಆಗಲಿ ಒಂದೊಂದು ಗಂಟೆಗೂ ಒಂದೊಂದು ಥರ ವ್ಯಾಪಾರ ಇರುತ್ತೆ. ಇಲ್ಲಿ ಕಂಪ್ನಿಗಳಲ್ಲಿ 4 ದಿವ್ಸಕ್ಕೆ 5 ದಿವ್ಸಕ್ಕೆ ಒಂದ್ಸತಿ ಚೇಂಜ್ ಆಗ್ತದೆ. ಈಗ 32 ರೂಪಾಯಿ ಇದೆ, 31 ರೂಪಾಯಿ ಹಾಕೊಂಡು ಕೊಡ್ತಾವ್ರೆ. ಇಲ್ಲೇ ತಗೊಂಡೋಗ್ತಾರೆ. ನಮಗೆ ಖರ್ಚು ಏನು ಬರಲ್ಲ, ಕಮಿಷನ್ ಏನು ಬರಲ್ಲ. ಕ್ವಾಲಿಟಿ ಇರಬೇಕು. ನಾವು ಇಲ್ಲಿಂದ ಚೆನ್ನೈ ಇಲ್ಲಾಂದರೆ ದುಬೈ ಕಂಪ್ನಿ ಆ ಥರ ಮಾಡ್ಕೊತೀವಿ. ದುಬೈಗೆ ಫ್ಲೈಟಲ್ಲಿ ಕ್ರೇಟಲ್ಲಿ ಬಾಕ್ಸಲ್ಲಿ ತೊಗೊಂಡೋಗ್ತಾರೆ. ಇವರೆಲ್ಲ ಅವತ್ತು ಕೊಟ್ಟುಬಿಡ್ತಾರೆ. ಏನು ಮಾರ್ಕೆಟ್ ಐತೆ ಆ ರೇಟು ನೋಡ್ಕೊಂಡು ಎಷ್ಟು kg ಬರುತ್ತೆ ಕ್ಯಾಲ್ಕುಲೇಷನ್ ಹಾಕೊಂಡು ಮೊಬೈಲ್ಗೆ ಕಳಿಸ್ಬಿಡ್ತಾರೆ. ರಿಸ್ಕೇ ಇರಲ್ಲ. ಮೊದಲು ಅಂದರೆ ನಾವೇ ಹೋಗ್ಬೇಕಾಯ್ತು. ತರಕಾರಿ ತಗೊಂಡ್ರೆ ನೈಟೆಲ್ಲ ನಿದ್ಗೆ ಇಟ್ಕೊಂಡು ಅಲ್ಲಿದ್ದು ಅದು ಮಾರಿ ಚೀಲನೋ ಇಲ್ಲ ಬುಟ್ಟಿನೋ ಎತ್ಕೊಂಡು ಆಮೇಲೆ ಬಿಲ್ ತಗೊಂಡು ಬರ್ಬೇಕಾಯ್ತು. ಈಗ ಮೊಬೈಲ್ ಇರೋದ್ರಿಂದ ಒಂದೊಂದು ಗಂಟೆಗೂ ನಾವು ಏನು ರೇಟ್ ಹೋಯ್ತು ಅಂತ ನಾವು ತಿಳ್ಕೊಬೋದು. ಸರ್, ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಎಲ್ಲಿಗೆ ಹೋಗ್ತಿದೆ ಸರ್ ಇದು ಕಾಯಿಗಳು? ಈ ಥರ ಎಲ್ಲ ಪ್ಯಾಕ್ ಮಾಡಿಬಿಟ್ಟು 25 kg ನೋಡ್ರಿ, ಇವಾಗ ಕೆಲವರು ಮಧ್ಯವರ್ತಿಗಳು ಕಾಯಿ ಚೆನ್ನಾಗದೆ ಅಂದ್ಬಿಟ್ಟು ಇಲ್ಲೇ ನಮ್ಮ ತೋಟಕ್ಕೆ ಬರ್ತಾರೆ. ನೋಡ್ರಿ, ಇವರು VMM ಅಂದ್ಬಿಟ್ಟು ಮಣಿ ಅಂದ್ಬಿಟ್ಟು ವಿಜಯಪುರದಿಂದ ಬಂದಿದೆ, ಚಿಕ್ಕಬಳ್ಳಾಪುರದಿಂದ, ದೇವನಹಳ್ಳಿಯಿಂದ ಆಚೆ. ಅವರು ಇವಾಗ ನಮಗೆ 500 kg ಬೇಕು ಅಂತ ಹೇಳಿದರು. ಕಾಯಿ ಚೆನ್ನಾಗಿದೆ ಅಂದ್ಬಿಟ್ಟು 1 ಟನ್ ತಗೊಂಡೋಗ್ತಾವ್ರೆ. 1 ಟನ್ನು ಏನು ರೇಟು ಅಂತಂದರೆ ಈ ರಿಲಿಯನ್ಸಲ್ಲಿ ಕಂಪ್ನಿಗಳಿದೆಯಲ್ಲ ಅದಕ್ಕಿಂತ 1 ರೂಪಾಯಿ ಕಡಿಮೆ ಕೊಡ್ತೀವಿ. ನಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜು, ಆಮೇಲೆ ಈ ಪ್ಯಾಕಿಂಗು ಇದೆಲ್ಲ ಒಂದು ಸ್ವಲ್ಪ ನಮಗೂ ಖರ್ಚು ಬರುತ್ತೆ ಅಂತಂದರು. ಇಲ್ಲ ಬೇಡ, ಅದನ್ನ 2 ರೂಪಾಯಿ ಕಡಿಮೆ ಕೊಡ್ತೀವಿ ಅಂದರು. ಇಲ್ಲ ಕ್ವಾಲಿಟಿ ಐತೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತಂದಿದ್ದಕ್ಕೆ 1 ರೂಪಾಯಿ ಕಡಿಮೆ ಹಾಕೊಳ್ಳಿ ಸರ್, ಕ್ವಾಲಿಟಿ ಕೊಡ್ರಿ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲೇ ಪ್ಯಾಕ್ ಮಾಡ್ತಾವ್ರೆ. ಮಾರ್ಕೆಟ್ ರೇಟ್ ಏನಿರುತ್ತೋ ಅದೇ ಕೊಡೋದು. ಕಂಪ್ನಿ ರೇಟು ಮಾರ್ಕೆಟು ಈ ಒಂದು ಸಿಟಿ ಮಾರ್ಕೆಟ್ ಆಗಲಿ ಇಲ್ಲ ದಾಸಂಪುರ ಮಾರ್ಕೆಟ್ ಆಗಲಿ ಇಲ್ಲ ಬೇರೆಗಳಲ್ಲಿ ಒಂದೊಂದು ಗಂಟೆಗೂ ಒಂದೊಂದು ಥರ ವ್ಯಾಪಾರ ಇರುತ್ತೆ. ಇಲ್ಲಿ ಕಂಪ್ನಿಗಳಲ್ಲಿ ಒಂದು ವಾರಕ್ಕೆ ಒಂದ್ಸತಿ ಇಲ್ಲ 4 ದಿವ್ಸಕ್ಕೆ 5 ದಿವ್ಸಕ್ಕೆ ಒಂದ್ಸತಿ ಚೇಂಜ್ ಆಗ್ತದೆ. ಈಗ 32 ರೂಪಾಯಿ ಇದೆ, 31 ರೂಪಾಯಿ ಹಾಕೊಂಡು ಕೊಡ್ತಾವ್ರೆ. ಒಂದು ವಾರದಿಂದ 45 ರೂಪಾಯಿ ಇತ್ತು, ಒಂದು 2 ರೂಪಾಯಿ ಕಡಿಮೆ. ಈ ಥರ 1 ರೂಪಾಯಿ 2 ರೂಪಾಯಿ ಏರುಪೇರು ಹೆಚ್ಚು ಕಡಿಮೆ ಇದು ಮಾಡಿದಾಗ ನಮಗೂ ಅವರು ಹಾಕೊಂಡು ಕೊಡ್ತಾರೆ. ಇಲ್ಲೇ ತಗೊಂಡೋಗ್ತಾರೆ. ನಮಗೆ ಖರ್ಚು ಏನು ಬರಲ್ಲ, ಕಮಿಷನ್ ಏನು ಬರಲ್ಲ. ಇಲ್ಲಿ ಮಾರ್ಕೆಟ್ಗಾದರೆ ಕಮಿಷನ್ ಕೊಡಬೇಕು, ಆಮೇಲೆ ಲಗೇಜ್ ಬರುತ್ತೆ. ಈ ಥರ ನೀವು ಕಿತ್ತು ಕೊಟ್ಟರೆ ಅವರೇ ಪ್ಯಾಕ್ ಮಾಡ್ತಾರೆ. ನಾವು ಕಿತ್ತು ತಂದು ಇಲ್ಲಿ ಸ್ಟಾಕ್ ಮಾಡಿಬಿಡ್ತೀವಿ. ನೋಡಿರಿ, ಅವರೇ ಪ್ಯಾಕ್ ಮಾಡ್ಕೊಂತವ್ರೆ. ಎಲ್ಲಿಗೆ ಹೋಗ್ತಿದೆ ಸರ್ ಇದು ಚೆನ್ನೈಗೆ ಕಳಿಸ್ತೀವಿ ಅಂತ ಅವ್ರೆ. ಸರ್, ನೀವು ಎಲ್ಲಿಂದ ಬಂದಿರೋದು? ಯಾವ? ನಾವು ದೇವನಹಳ್ಳಿ ಹತ್ರ ವಿಜಯಪುರ ಅಂತ. ಓನರ್ ಬಂದು ಮಣಿ VMM ಅಂತ ಇನ್ಸಿಲ್ಲು. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಅಂದರೆ ನೀವೇ ಇಲ್ಲಿ ಬಂದು ಕಾಯಿಗಳು ತೊಗೊಂಡು? ಕಾಯಿ ತೊಗೊಂಡು ಹೋಗ್ತೀರಿ. ಯಾವ್ಯಾವ ಕಾಯಿಗಳು ತೊಗೊಂಡು? ಹಾಗಲಕಾಯಿ, ಹೀರೆಕಾಯಿ, ಸೊರೆಕಾಯಿ, ಆಮೇಲೆ ಬದನೆಕಾಯಿ. ಎಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ? ನಾವು ಇಲ್ಲಿಂದ ಚೆನ್ನೈ ಇಲ್ಲಾಂದರೆ ಇದು ಕಂಪ್ನಿಯಲ್ಲಿರ್ತೇವೆ, ದುಬೈ ಕಂಪ್ನಿ ಆ ಥರ ಮಾಡ್ಕೊತೀರಿ. ಅಂದರೆ ಹೊರ ದೇಶಕ್ಕೂ ನೀವು ಟ್ರಾನ್ಸ್ಪೋರ್ಟ್? ಈಗ ಪ್ರೆಸೆಂಟ್ ಇದು ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿರ್ಬೇಕು. ನಿಮಗೆ ತಗೋಬೇಕು ಅಂದರೆ ಯಾವ ಥರ ಇರಬೇಕಾಗುತ್ತೆ ಕಾಯಿಗಳು? ಕ್ವಾಲಿಟಿ ಇರ್ಬೇಕು ಸರ್. ನಮಗೆ ಕ್ವಾಲಿಟಿ ಫಸ್ಟು, ಆಮೇಲೆ ಪೂಜೆ ಅವೆಲ್ಲ ಹಾಕಲ್ಲ, ಕ್ವಾಲಿಟಿ ಇರಬೇಕು. ಈ ಥರ ಇವಾಗ ತುಂಬ್ತಾ ಇದ್ರಲ್ಲ ಆ ಥರ ಇದ್ದರೆ ಸರೋಗುತ್ತೆ. ಈಗ ಈ ಥರ ಇದ್ದರೆ ಸರೋಗುತ್ತೆ ಸರ್. ಈ ಥರ ಇದ್ದರೆ ತಗೋತೀವಿ? ತೊಗೊತೀರಿ. ಹಾಗಲಕಾಯಿ ತೊಗೊತೀರಿ, ಸೊರೆಕಾಯಿ 500 ಗ್ರಾಮು 600 ಗ್ರಾಮು ಆ ಥರ ಇದ್ದರೆ ತೊಗೊತೀವಿ. ಅಂದರೆ ಈ ಪ್ರೆಸೆಂಟ್ ಮಾತ್ರ ಚೆನ್ನಾಗಿ ಹೋಗುತ್ತೆ. ಪ್ರತಿದಿನ ಇರುತ್ತೆ. ನಮ್ಮದು ರಜೆನೇ ಇಲ್ಲ, ಹಬ್ಬ ಟೈಮಲ್ಲೂ ರಜೆ ಇರಲ್ಲ, ಡೈಲಿ ಇರುತ್ತೆ. ಅಂದರೆ ನೀವು ತೋಟಕ್ಕೆ ವಿಸಿಟ್ ಮಾಡಿ ಕ್ವಾಲಿಟಿ ಚೆಕ್ ಆಮೇಲೆ ತುಂಬೋದು, ಇಲ್ಲಾಂದರೆ ತುಂಬಕ್ಕಾಗಲ್ಲ. ಬಂದು ಚೆಕ್ ಮಾಡ್ತೀರಿ, ಚೆನ್ನಾಗಿದ್ರೆ ಹಾಕ್ಕೊಂಡು ಹೋಗ್ತೀರಿ, ಇಲ್ಲಾಂದರೆ ಇಲ್ಲ. ಇದು ಹೊರ ದೇಶಕ್ಕೆಲ್ಲ ಹೋಗ್ಬೇಕಂದ್ರೆ ಯಾವ ಥರ ಟ್ರಾನ್ಸ್ಪೋರ್ಟ್ ಅಂದರೆ ಅಲ್ಲಿ ಕಂಪ್ನಿ ಇದೆ. ಹಾಗಲಕಾಯಿ ಬೇಕಾದರೆ ತಗೊತಾರೆ, ಅಲ್ಲಿಂದ ಬಾಕ್ಸ್ 5 kg ಬಾಕ್ಸ್ ಮಾಡಿ ಕಳಿಸ್ತಾರೆ ದುಬೈಗೆ ಫ್ಲೈಟಲ್ಲಿ. ಹೀರೆಕಾಯಿ, ಸೊರೆಕಾಯಿ ತಗೊಂಡು ಹೋಗ್ತಾರೆ. ಕ್ರೇಟಲ್ಲಿ ಬಾಕ್ಸಲ್ಲಿ ತಗೊಂಡು ಹೋಗ್ತಾರೆ. ಮಾರ್ಕೆಟಿಂಗ್ ಎಲ್ಲ ಹೆಂಗೆ ನೀವು ಹುಡ್ಕೋತೀರಾ ಸರ್? ಸರ್, ಇವಾಗ ನಮ್ಮವು ನರ್ಸರಿಗಳಿದೆ, ಒಂದು 2 ಕಡೆ 3 ಕಡೆ. ಸ್ವಲ್ಪ ಮೊದಲಿಂದನೂ ಸ್ವಲ್ಪ ಅಡ್ವರ್ಟೈಜು ಇದೆ. ಆಮೇಲೆ ನಾವು ಕೆಲವು ಕಂಪ್ನಿಗಳೆಲ್ಲ ಆಗ್ತೀವಲ್ಲ, ಅಲ್ಲಿಂದ ಕೆಲವರು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಇವಾಗ ಮೊದಲು ಸೋರೆಕಾಯಿ ಅಂತ ಹಾಕ್ತಾಯಿದ್ವಿ, ಅದು
ದುಬೈಗೆಲ್ಲ ಹೋಗ್ತಾ ಇದೆ ಅಂದ್ಬಿಟ್ಟು ಕೆಲವರು ದಲ್ಲಾಳಿಗಳೆಲ್ಲ ಬಂದು ಇಲ್ಲೇ ತಗೊಂಡೋದ್ರು. ಅವರು 4 ಜನ ಕೇಳ್ತಾರೆ, ಅವರು ಇನ್ನೂ ಒಂದು 4 ಜನ ಕೇಳ್ತಾರೆ. ಇವಾಗ ಇವರು ತಗೊಂಡೋಗಿದ್ದಾರೆ, ಇವರು ಈ ಥರ ತುಂಬ ಚೆನ್ನಾಗಿ ಬೆಳಿತಾವ್ರೆ ಅಂತಂದಾಗ ಇವರು ನಮ್ಮ ನಂಬರ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಇವರು ಸೋರೆಕಾಯಿ ತಗೊಂಡೋಗ್ತಾರೆ, ಹಾಗಲಕಾಯಿ ತಗೊಂಡೋಗ್ತಾರೆ, ಹೀರೆಕಾಯಿ ತಗೊಂಡೋಗ್ತಾರೆ. ಇವಾಗ ಬದನೆಕಾಯಿ ಇನ್ನೊಬ್ಬರು ಬೇರೆಯವ್ರಿಗೆ ಹೇಳ್ತಾರೆ. ಇವಾಗ ನಾವು ಬದನೆಕಾಯಿ ಬೆಳೆದಿರ್ತೀವಿ, ಇನ್ನೊಬ್ಬರು ಬೇರೆಯವ್ರಿಗೆ ಹೇಳ್ತಾರೆ. ಈ ಥರ ಕಾಂಟ್ಯಾಕ್ಟ್ ಆಗಿ ಸ್ಪ್ರೆಡ್ ಆಗಿರ್ತೈತೆ. ಆವಾಗ ಅವರು ಅವಕ್ಕೆ ಫೋನ್ ಮಾಡ್ತಾಯಿದ್ದಾರೆ. ಫೋನ್ ಮಾಡಿದಾಗ ನಾವು ಇಲ್ಲಪ್ಪ ಈ ಥರ ಇಂಥ ಬೆಳೆ ಬೆಳೆದಿದ್ದೀವಿ ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ. ಇವಾಗ ಈ ಹೀರೆಕಾಯಿ ಈ ಥರ ಹಿಂಗೆ ನಾವು ಮೊದಲು ಸೋರೆಕಾಯಿ ಬೆಳೆದಿದ್ದು, ಅವರು ಫೋನ್ ಮಾಡಿದರು. ಫೋನ್ ಮಾಡಿದಾಗ ಏನಾದ್ವಿ, ಇಲ್ಲ ರೀ ನಾವು ಇವಾಗ ಹೀರೆಕಾಯಿ ಬೆಳೆದಿದ್ದೀವಿ ಅಂದಾಗ ಇವ್ರ ಕಾಂಟ್ಯಾಕ್ಟು ನಂಬರು ನನಗೆ ಕೊಟ್ಟು ಫಾಲೋಅಪ್ ಮಾಡಿರು. ಸರಿ, ಅವ್ರು ಬಂದು ನೋಡಿಬಿಟ್ಟು ತಗೊಂಡೋಗ್ತಾರೆ. ಈ ಥರ. ಓಕೆ ಸರ್, ಇಲ್ಲಿ ಗ್ರೇಡಿಂಗ್ ಮಾಡ್ತೀರಾ? ಹಾಂ, 10-12% ವೇಸ್ಟ್ ಆಗ್ತದೆ ಅಂದ್ರೇನು, ಯಾವುದೋ ಒಂದು ಗಿಡದ ಮೇಲೋ ಎಲೆ ಮೇಲೋ ಇಲ್ಲ ಕಡ್ಡಿ ಮೇಲೋ ಕುಂತ್ಕೊಂಡು ಒಂದು ಸ್ವಲ್ಪ ಬೆಂಡಾಗಿರ್ತದೆ. ಆ ಬೆಂಡಾಗಿರೋದು ಕ್ವಾಲಿಟಿ ಇರಲ್ಲ ಅಂದ್ಬಿಟ್ಟು ಅವರು ಸೈಡ್ಗೆ ಹಾಕಿರ್ತಾರೆ. ಆಮೇಲೆ ಒಂದೊಂದು ಊಜಿ ಹೊಡೆದಿರ್ತವೆ, ಮೇಯ್ನು ಊಜಿ. ಆ ಊಜಿ ಹೊಡೆದಿರೋದು ಅವ್ರು ತಗೊಂಡೋಗಲ್ಲ. ಅಂಥವನ್ನ ನಾವು ಇಲ್ಲೇ ಲೋಕಲಲ್ಲಿ ಮಾರ್ಕೆಟ್ಗೆ ಹಾಕ್ತೀವಿ. ಇದ್ರ ಜೊತೆಗೆ ಇವ್ರು ಎಷ್ಟು ಪೂರ್ತಿ ತಗೊಂಡೋಗಲ್ಲ. ಏನು ಇವಾಗ 1 ಟನ್ ತಗೊಂಡೋಗ್ತಾವ್ರೆ, ನಮ್ದು ಇನ್ನೂ 1.5 ಟನ್ ಇಲ್ಲಿ ಇರುತ್ತೆ. ಇದನ್ನ ನಾವು ಬೇರೆಯವ್ರಿಗೆ ಕೊಡ್ತೀವಿ, ಇಲ್ಲ ಅಂದರೆ ಬೇರೆಯವರಿಗೆ ಮಾರ್ಕೆಟ್ಗೆ ಹಾಕ್ತೀವಿ. ಅದ್ರ ಜೊತೆ ಅದು ಹಾಕಿಬಿಡ್ತೀವಿ. ಅದು ಹಾಕ್ತೀವಿ. ಅದು ಏನು ಇದು 40 ರೂಪಾಯಿ ಹೋದರೆ 30 ರೂಪಾಯಿ ಹೋದರೆ ಅದೊಂದು 12-15 ರೂಪಾಯಿ ಹೋಗಲಿ ಕಳಿಸ್ತೀವಿ. ಈ ಥರ ಪೇಮೆಂಟ್ ವಿಚಾರಕ್ಕೆ ಬಂದಾಗ ಹಾಂ, ಯಾವ ಥರ ಪೇಮೆಂಟು ಇದೆಲ್ಲ ನೋಡಿ ಸರ್, ಇವರು ದಲ್ಲಾಳಿಗಳು ಇವರು ತೋಟದಾಗ ಬರ್ತಾರಲ್ಲ, ಇವರೆಲ್ಲ ಅವತ್ತು ಕೊಟ್ಟುಬಿಡ್ತಾರೆ. ಏನು ಮಾರ್ಕೆಟ್ ಐತೆ ಆ ರೇಟು ನೋಡ್ಕೊಂಡು ಎಷ್ಟು ಕೆ ಜಿ ಬರುತ್ತೆ ಕ್ಯಾಲ್ಕುಲೇಷನ್ ಹಾಕೊಂಡು ಮೊಬೈಲ್ಗೆ ಕಳಿಸ್ಬಿಡ್ತಾರೆ. ಅದೇನು ರಿಸ್ಕೇ ಇರಲ್ಲ. ಸಿಟಿ ಮಾರ್ಕೆಟ್ ಹೋದರೆ ಅವರು ಅಷ್ಟೇ, ಇವತ್ತು ಹೋಗಿದ್ದು ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಅಲ್ಲಿ ಹೋಗೋದು, ಏನು ರೇಟ್ ಹೋಗುತ್ತಾ ಇಮ್ಮಿಡಿಯೇಟ್ಲಿ ಕಳಿಸ್ತಾರೆ. ಇದು ಮೊದಲು ಅಂದರೆ ಏನು ನಾವೇ ಹೋಗ್ಬೇಕಾಯ್ತು. ತರಕಾರಿ ತಗೊಂಡ್ರೆ ನೈಟೆಲ್ಲ ನಿದ್ಗೆಟ್ಕೊಂಡು ಅಲ್ಲಿದ್ದು ಅದು ಮಾರಿ ಆಮೇಲೆ ಚೀಲನೋ ಇಲ್ಲ ಬುಟ್ಟಿನೋ ಎತ್ಕೊಂಡು ಆಮೇಲೆ ಬಿಲ್ ತಗೊಂಡು ಬರ್ಬೇಕಾಯ್ತು. ಈಗ ಮೊಬೈಲ್ ಇರೋದ್ರಿಂದ ಒಂದೊಂದು ಗಂಟೆಗೂ ನಾವು ಏನು ರೇಟ್ ಹೋಯ್ತು ಅಂತ ನಾವು ತಿಳ್ಕೊಬೋದು. ಅವರೂ ನೋಡಿ ಈ ರೇಟ್ ಹೋಗಿದೆ, ಇಷ್ಟು ಚೀಲ, ಇಷ್ಟು ಕೆ ಜಿ, ಇಷ್ಟು ತೂಕ, ಇಷ್ಟು ಅಮೌಂಟು ಇಮ್ಮಿಡಿಯೇಟ್ಲಿ ಕಳಿಸ್ಬಿಡ್ತಾರೆ. ಇವತ್ತು ಕಾಯಿ ತೊಗೊಂಡ್ರೆ ನಾಳೆ ನಾಳೆ ಅಂದರೆ ಮಾರ್ಕೆಟು ಇವ್ರದ್ದು ಇಲ್ಲೇ ಬಂದುಬಿಡುತ್ತೆ. ಹೀಗೆ ಇಮ್ಮಿಡಿಯೇಟ್ಲಿ ತೂಕ ಹಾಕಿಂದೇ ಕೊಟ್ಬಿಟ್ಟೆ ತಗೊಂಡೋಗ್ತಾರೆ. ಏನು ಆ ಥರ ಪ್ರಾಬ್ಲಮ್ ಇಲ್ಲ. ಮೇಯ್ನ್ ಇದಕ್ಕೆ ರೋಗ ಅಂತ ಬರುತ್ತೆ. ಆ ರೋಗಕ್ಕೆ ಏನು ಡೌನಿ ಅಂತ ಬಂದರೆ ಈ ಕಾಸ್ಟೋಡಿಯಾ ಅಂತ ಐತೆ, ರೋಡೋಮಿಲ್ ಗೋಲ್ಡ್ ಅಂತ ಐತೆ. ಆಮೇಲೆ ಅದಕ್ಕಿಂತ ಮೊದಲು ಬಾವಿಸ್ಟಿನು, ಡೈಥೇನಿಯಂ 45 ಇಂಥವೆಲ್ಲ ಸ್ಪ್ರೇ ಮಾಡ್ತೀವಿ ರೋಗಕ್ಕೆ ಅಂತ. ಆಮೇಲೆ ಏನು ಈ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಔಷಧಿಗಳವೆ, ಅವೆಲ್ಲ ಮಾಡ್ಕೊಬೇಕು. ಆಮೇಲೆ ಬೂದಿ ರೋಗಕ್ಕೆ ಮೆರಿವನ್ ಅಂತ ಇದೆ. ಇಂಥವು ಮಾಡ್ಕೊಳೋದಷ್ಟೇ. ಊಜಿಗೆ ಮೇಯ್ನು ಇದರಲ್ಲಿ. ಬೇರೆ ಇನ್ನೇನು ಸೊಳ್ಳೆ ಒಂದು ಕರೆಕ್ಟಾಗಿ ಬೀಳಲಿಲ್ಲ ಅಂದರೆ ಅಂದರೆ ಹುಳನೇ ಬೀಳಲ್ಲ, ಇನ್ಸೆಕ್ಟಿಸೈಡ್ ಅನ್ನೋದೇ ಇರಲ್ಲ ಇದಕ್ಕೆ. ಮೇಯ್ನು ಊಜಿ. ಆ ಊಜಿ ಬರ್ದಂಗೆ ಸೊಳ್ಳಿಗೊಂದು ಸ್ವಲ್ಪ ಔಷಧಿ ಹೊಡ್ಕೊಬೇಕು, ಅದೇ ಇಂಪಾರ್ಟೆಂಟು. ಅದೆಲ್ಲ ನೋಡ್ಕೊಂಡ್ರೆ ಎಲ್ಲ ಬೇರೆ ಬೆಳೆಗಳೆಲ್ಲ ನೋಡ್ಕೊಂಡ್ರೆ ಇದು ಆರ್ಗ್ಯಾನಿಕ್ಕು ಅನ್ನೋ ಲೆಕ್ಕಕ್ಕೆ ಇರ್ತೈತೆ. ಜನಗಳು ಅಷ್ಟೇ ಏನೇನೋ ಇದು ಮಾಡಿಬಿಟ್ಟು ಟೇಸ್ಟ್ ನೋಡ್ತಾರೆ. ಟೇಸ್ಟ್ ನೋಡಬಾರ್ದು. ಹಿಂದಿನ ಕಾಲದಲ್ಲಿ ಬರೀ ಗೆಡ್ಡೆ ಗೆಣಸುಗಳಲ್ಲೇ ತಿಂದು ಜೀವನ ಮಾಡ್ತಾಯಿದ್ರು. ಇವತ್ತು ಅಷ್ಟೇ ಕ್ಯಾರೆಟು, ಬೀಟ್ರೂಟು, ನೌಕೋಲು, ಮುಲ್ಲಂಗಿ, ಇನ್ನು ಎಂತೆಂಥವೇ ಅವೇ ಅವಕ್ಕೆಲ್ಲ ಏನೇನೂ ಕೆಮಿಕಲ್ ಆಗಿರಲ್ಲ. ಅದರಲ್ಲಿ ತರಕಾರಿ ಒಳಗೆ ನೋಡಿ ಇದೆಲ್ಲ ಐತೆ. ಏನು ಈ ಒಂದು ಕೆಮಿಕಲ್ ಕಡಿಮೆ ಹೊಡೆಯೋ ಅಂಥವು ಇವಕ್ಕೂ ಹೊಡಿತೀವಿ. ಹೊಡೆಯೋದ್ರೂ ಏನೋ ಒಂದು 10% ಹೊಡಿತೀವಿ. ಅಂಥದ್ರಲ್ಲಿ ಇಂಥವೆಲ್ಲ ಲೈಕ್ ಮಾಡ್ಕೊಳ್ರಿ ಜನ. ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಮ್ಮ ಹೆಲ್ತ್ ಚೆನ್ನಾಗಿದ್ದಾಗ ನೀವು ಏನು ಬೇಕೋ ಇದು ಮಾಡ್ಬೋದು. ಅದರ ಬದಲು ಟೇಸ್ಟ್ ನೋಡಿ ಎಲ್ಲ ತರಕಾರಿ ಎಲ್ಲ ಹಣ್ಣುಗಳು, ಒಂದು ಹಣ್ಣು ಬೆಳಿಬೇಕಾದ್ರೆ ಸುಮಾರು ಕೆಮಿಕಲ್ ಹೊಡಿರ್ತೀವಿ. ಇವತ್ತೇನು ಹೇಳ್ತಾರೆ, ಎಲ್ಲ ಆರೋಗ್ಯ ತೊಂದರೆ ಆಗ್ತಾ ಇರೋದು ಕೆಮಿಕಲ್ ಹೊಡೆದ್ಬಿಟ್ಟಿರ್ತಾರೆ. ಆ ಒಂದು ಕೆಮಿಕಲ್ಲಿಂದ ತರಕಾರಿನೂ ಹಣ್ಣುಗಳೆಲ್ಲ ತಿಂದುಬಿಟ್ಟು ರೋಗ ಬಂದ್ಬಿಡ್ತದೆ ಅಂತ ಹೇಳ್ತಾರೆ. ಅಲಹಾಬಾದ್ ಸೇಬೆಹಣ್ಣು ತಿನ್ನಿರಿ, ರೆಡ್ಡು ಸೇಬೆಹಣ್ಣು ತಿನ್ನಿರಿ, ಅರ್ಧ ಕಾಯಿಲೆ ಹೋಗ್ತದೆ. ಬರೀ ನೀವೇನು ಮಾತೆತ್ತಿರೆ
ಆಪಲ್ ಅನ್ನೋದು ಇಲ್ಲ ಇನ್ನೊಂದು ಅನ್ನೋದು ದಾಳಿಂಬೆ ಅನ್ನೋದು ಅದರಲ್ಲೂ ಒಂದು ಸ್ವಲ್ಪ ಲಿಮಿಟ್ ಮಾಡ್ಕೊಳ್ರಿ. ಇಂಥವೆಲ್ಲ ಮಾಡ್ಕೊಬೇಕು. ಜನಗಳು ಅಷ್ಟೇ ರೈತರ ಮೇಲೆ ಹೇಳ್ತಾರೆ, ಎಲ್ಲ ಔಷಧಿ ಹೊಡೆದು ನಮಗೆ ಕಾಯಿಲೆ ಬಂದ್ಬಿಡ್ತು. ಯಾಕೆ ಕಾಯಿಲೆ ಬಂತು? ತಿನ್ನಿರಿ ಒಂದು ಸ್ವಲ್ಪ. ಈ ಒಂದು ಕೆಮಿಕಲ್ ಇಲ್ದ ಸೊಪ್ಪುಗಳವೆ, ನುಗ್ಗೆಕಾಯಿ ಅದೆ, ಎಲ್ಲ ಸೊಪ್ಪುಗಳು ಅವೆ, ಕುಂಬಳಕಾಯಿ ಅದೆ, ಬೂದುಗುಂಬಳಕಾಯಿ ಅದೆ, ಎಷ್ಟು ತರಕಾರಿ ಅದೆ. ಅದು ಬಿಟ್ಬಿಟ್ಟು ಎಲ್ಲ ತರಕಾರಿಗಳಿಗೂ ಔಷಧಿ ಹೊಡಿತಾವ್ರೆ, ಎಲ್ಲ ರೋಗಗಳು ಬರ್ತವೆ, ಎಲ್ಲ ತಿನ್ನೇಬೇಡ್ರಿ ಅನ್ನೋ ಲೆಕ್ಕಕ್ಕೂ ಕೆಲವರು ಅಡ್ವರ್ಟೈಸ್ ಮಾಡ್ತಾರೆ. ಅದೆಲ್ಲ ತಪ್ಪು. ತಿನ್ನಬೇಕು. 1% 2% ಆ ಹಣ್ಣು ತಿಂದರೆ ಇದು 10% 20% 30% ತಿನ್ನಿರಿ. ಏನು ಇವತ್ತು ನೀನು 2 ಟೈಮು 3 ಟೈಮು ಬರೀ ಇದು ನುಗ್ಗೆಕಾಯಿ ತಿನ್ನು, ಹಾಗಲಕಾಯಿ ತಿನ್ನು, ಹೀರೆಕಾಯಿ ತಿನ್ನು, ಕುಂಬಳಕಾಯಿ ತಿನ್ನು. ಇದು ಏನು ಕಿಡ್ನಿ ಪ್ರಾಬ್ಲಮ್ ಅಂತಾರೆ. ಏನೂ ಇಲ್ಲ. ಈ ಸೋರೆಕಾಯಿ ಜ್ಯೂಸ್ ಮಾಡಿ ತಿನ್ನಿರಿ, ಬೂದುಗುಂಬಳಕಾಯಿ ಜ್ಯೂಸ್ ಮಾಡಿ ತಿನ್ನಿರಿ. ಆಮೇಲೆ ಬಾಳೆಕಂದು ಒಳಗಡೆದು ತಿರುಳೆಲ್ಲ ತೆಗೆದುಬಿಟ್ಟು ಅದನ್ನು ಜ್ಯೂಸ್ ಮಾಡಿ ತಿನ್ನಿರಿ. ನಿಮ್ಮ ಹೆಲ್ತ್ ಹೆಂಗಿರ್ತದೆ ನೋಡಿರಿ. ಅದು ಬಿಟ್ಟುಬಿಟ್ಟು ರೈತರನ್ನೇ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡಬೇಕು. ಏನು ನಾವು ಅಟ್ಲೀಸ್ಟ್ ಇವಾಗ ಇನ್ಸೆಕ್ಟಿಸೈಡ್ ಬಂದಾಗ ಎಲ್ಲ ಔಷಧಿಗಳ ಜೊತೆಗೂ ಬೇವಿನ ಎಣ್ಣೆನೂ ಮಿಕ್ಸ್ ಮಾಡ್ತೀವಿ. ಏನು ನಾವು ಬರೀ ಅದೇ ಹೊಡೆಯೋಕೆ ಅದೇ ಹೊಡೆದ್ರೆ 100% ನಾವು ಬರೀ ಕೆಮಿಕಲಿಗೆ ಕೊಟ್ಟು ನಾವು ಲಾಸ್ ಆಗ್ತೀವಿ. ನಾವೂ ಎಲ್ಲ ರೈತರುಗಳು ಅಷ್ಟೇ. ಏನು ಬರೀ ಖರ್ಚು ಮಾಡಿ ನಾವು ಔಷಧಿ ಹೊಡೆದೇ ನಾವು ಬೆಳೆದು ಕೊಡಬೇಕು ಅಂತ ಏನಿಲ್ಲ. ಜನಗಳು ಈಗ ಏನು ಅದ್ಭುತ ಮಾಡ್ತಾವ್ರೆ, ಆರ್ಗ್ಯಾನಿಕ್ಕು ಬಾ ಒಂದು ದಿವಸ ಬಂದು ಬೆಳೆದು ನೋಡು. 3 ತಿಂಗಳು ಇದು ಬರಬೇಕಾದ್ರೆ 2 ತಿಂಗಳಾಗ್ತದೆ. 3 ತಿಂಗಳು ಕಾಯಬೇಕು. 3 ತಿಂಗಳು ನೀನು ತೋಟದಾಗ ಒಂದು ದಿವಸ ಒಂದು ಮಧ್ಯಾಹ್ನ ಇರಲ್ಲ ಈ ಬಿಸಿಲಲ್ಲಿ. ನಮಗೂ ಕಷ್ಟ ಇದೆ. ಅದ್ರ ಜೊತೆಗೆ ನಾವೇನು ಇವತ್ತು 2 ಟನ್ನು ನಾನು ದಿವಸ ಹೀರೆಕಾಯಿ ಕಳಿಸ್ಬೇಕಾದ್ರೆ ನಾನು ರೇಟು ನನಗೆ ದುಡ್ಡು ಬರ್ತದೆ ಅಂತ ನಾನು ಮಾಡಲ್ಲ. 4 ಜನ ತಿನ್ನಲಿ. ಒಂದು 4 ಜನಕ್ಕೆ ಒಂದು ಸ್ವಲ್ಪ 10 ಜನದಲ್ಲಿ ಇಬ್ಬರಿಗೂ ತೃಪ್ತಿ ಆಗಲಿ. ಏನು ಆ ಒಂದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನಾವು ಹುಟ್ಟಿಬಿಟ್ಟಿದ್ದೀವಿ. ಜೀವನದಲ್ಲಿ ಭೂಮಿಗೋಸ್ಕರ ನಮಗೆ ದೇವರು ಸೃಷ್ಟಿ ಮಾಡಿ ಬಿಟ್ಬಿಟ್ಟವನೆ. ಅದರಲ್ಲಿ ಈ ಥರ ಬೆಳೆದು 4 ಜನಕ್ಕೆ ಸೇವೆ ಮಾಡೋಣ. ಅದರಲ್ಲಿ ಏನೋ ನಮಗೂ ಬಂದೇ ಬರುತ್ತೆ. ಇದೇ ಒಂದು ನಮಗೆ ಒಂದು ಆಸೆ. ಇದನ್ನು ಯೋಚನೆ ಮಾಡಬೇಕು. ಮೊದಲು ಯಾವ ಹೀರೆಕಾಯೂ ಇಲ್ಲ, ಯಾವ ಟೊಮಟೊನೂ ಇಲ್ಲ. ಹುಣಸೆ ಹಣ್ಣು ತಗೊಂಡು ಇದು ಮಾಡಿಬಿಟ್ಟು ಸಾಂಬಾರಿಗೆ ಹಾಕಿದ್ರೆ ಉಂಟು, ಇಲ್ಲ. ಏನು ಸರ್, ಟೊಮಟೊ ಯಾವುದೋ ಒಂದು ನಾಟಿ ಈ ತಿಪ್ಪೆ ಮೇಲೆ ಒಂದು ಸ್ವಲ್ಪ ಇವತ್ತು ಸಣ್ಣವು ಹಣ್ಣುಗಳು ಬಿಡ್ತಿದ್ದೋ, ಏನೋ ಗಾಣಿಕೆ ಹಣ್ಣಿನ ಥರ ಇದ್ದೋ, ಅವು ಸಿಕ್ಕಿಬಿಟ್ರೆ ಸಾಕಾಗಿತ್ತು. ಇವತ್ತು 100 ಥರ ವೆರೈಟಿಗಳು ಬಂದೈತೆ. ಆದ್ರೂ ಬೆಳೀಲಿ, ನಾವು ಬೆಳಿತೀವಿ. ಬಟ್ಟು ಏನು ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಬೆಳೆದು ಏನಾದರೂ ನಾವು ಜನಕ್ಕೊಂದು ಸ್ವಲ್ಪ ಸೇವೆ ಮಾಡಬೇಕು, ಪ್ರೊಡಕ್ಷನ್ ಜಾಸ್ತಿ ಕೊಡಬೇಕು, ಅದೇ ನಮ್ಮ ಆಸೆ. ಅದ್ರ ಬಿಟ್ಟು ಏನು ಮನುಷ್ಯಗಳಿಗೆ ತೊಂದರೆ ಆಗ್ಬಿಡ್ತದೆ ಅಂದ್ಬಿಟ್ಟು ನಾವೇನು ಬೆಳೆಯಲ್ಲ. ಅದನ್ನೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ನಮಸ್ಕಾರ.